ಮಂಚನಹಳ್ಳಿ ಮುಖಂಡರು ರಿಯಾಸನ್ ಅವರು ಜಾಧವರ ಹೊಸಳ್ಳಿ ಜೆಡಿಎಸ್ ಮುಖಂಡರು ದಯವಿಟ್ಟು ವೇದಿಕೆಗೆ ಬರಬೇಕು. ಪಿಎಲ್ಡಿ ಬ್ಯಾಂಕ್ ಕೋಟೆ ಪಂಚಾಯಿತಿ ಚೇರ್ಮನ್ ಆದಂತ ಮಂಜಣ್ಣ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಲಿರಿಕ್ಸ್ ರೈಟರ್ ಆದಂತ ವರದರಾಜನ್ ಅವರು ದಯವಿಟ್ಟು ಆಸಾದ ವರದರಾಜನ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಅನೇಕ ಚಲನಚಿತ್ರ ಗೀತೆಗಳಿಗೆ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ತಮ್ಮದೇ ಸಾಹಿತ್ಯವನ್ನ ಬರೆದು ಇಡೀ ಚಿಕ್ಕಬಳ್ಳಾಪುರವನ್ನ ಸಂಪ್ರದಾಯಬದ್ಧವಾಗಿ ಈ ಒಂದು ಕಾರ್ಯಕ್ರಮ ನಂತರ ಇನ್ನು ಅನೇಕ ವಿಚಾರಗಳನ್ನು ವೇದಿಕೆ ಮುಖಾಂತರ ನಾವು ಬಿಜೆಪಿಯ ದೆಹಲಿ ಹೈಕಮಾಂಡ್ ಯಾರಾದ್ರೂ ತುಂಬಾ ಹತ್ತಿರವಾಗಿದ್ದಾರೆ ನಮ್ಮ ರಾಜ್ಯದ ಮಾರ್ಗದರ್ಶನ ಅಂತವರ ಒಡನಾಡಿ ಇವತ್ತು ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿ ಸಂಗತಿ ನೀವು ನೋಡ್ತಾ ಇದ್ರೆ ಬಂಧುಗಳೇ, ಮುಂದಿನ ದಿನಗಳಲ್ಲಿ ಇಡೀ ಒಂದು ಕ್ಷೇತ್ರ ಅಭಿವೃದ್ಧಿ ಮಾಡೋದಕ್ಕೆ ನಮ್ಮ ಸಂದೀಪಣ್ಣ ಅವರು ಏನು ಪಣವನ್ನ ತೊಟ್ಟಿದ್ದಾರೆ, ವಿಶ್ವನಾಥಣ್ಣ ಅವರಿಗೆ ಇಡೀ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಒಂದ್ ಸ್ವಲ್ಪ ಸೌಂಡ್ ಕೊಡಿ ಬ್ರದರ್ ದಯವಿಟ್ಟು. ಬಂಧು ಮಿತ್ರರೇ, ಜ್ಯೋತಿ ಪರಬ್ರಹ್ಮ ಸ್ವರೂಪಂ ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಆ ಜ್ಯೋತಿಯನ್ನ ಬೆಳಗುವುದರ ಮುಖಾಂತರ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡುವುದರ ಮುಖಾಂತರ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಎಲ್ಲ ಗಣ್ಯರು ಜ್ಯೋತಿಯನ್ನ ಬೆಳಗ್ತಾ ಇದ್ದಾರೆ. ನೀವೆಲ್ಲರೂ ಜೋರಾದ ಚಪ್ಪಾಳೆಯನ್ನ ನೀಡುವುದರ ಮುಖಾಂತರ ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮಕ್ಕೆ ವಿಜೃಂಭಣೆಯಾದಂತಹ ಒಂದು ಚಾಲನೆಯನ್ನ ನೀಡಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀವಿ ಸ್ನೇಹಿತರೆ. ಈ ಒಂದು ಕಾರ್ಯಕ್ರಮ ಒಂದು ಅರ್ಥಪೂರ್ಣ ಒಂದು ಕಾರ್ಯಕ್ರಮ, ನಿರಾಶ್ರಿತರನ್ನ ಒಂದು ಪರಿಪೂರ್ಣವಾದಂತಹ ಕುಟುಂಬಸ್ಥರನ್ನಾಗಿ ಮಾಡಬೇಕು ಅಂತೇಳಿ ಪಣವನ್ನ ಕೊಟ್ಟು ಯುವ ಪಡೆ ಸಂದೀಪ್ ಅವ್ರ ಜೊತೆ ಇದೆ ಅಂತ ನನಗೆ ಗೊತ್ತಿಲ್ಲ. ಏನು ಪಡೆ ಕಟ್ಟೋದು ಹೆಂಗೆ, ರಾಜಕೀಯ ಮಾಡೋದು ಹೆಂಗೆ ಏನೂ ನನಗೆ ಗೊತ್ತಿಲ್ಲ. ಸುಮಾರು ಒಂದು 7-8 ವರ್ಷಗಳ ಹಿಂದೆ ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ಅಂತ ಒಂದು ಸಂಸ್ಥೆಯನ್ನ ಕಟ್ಕೊಂಡು ಸಣ್ಣ ಸಣ್ಣ ಕನಸುಗಳ ಜೊತೆ ಚಿಕ್ಕಬಳ್ಳಾಪುರಕ್ಕೆ ಏನಾದರೂ ಮಾಡಬೇಕು ಅಂತ ಅನ್ಕೊಂಡು ಪ್ರಾರಂಭ ಮಾಡಿದಂತಹ ಈ ನನ್ನ ಭಗತ್ ಸಿಂಗ್ ಚಾರಿಟೇಬಲ್ ನ ಸಂಸ್ಥೆ ಇವತ್ತು ಈ ರೀತಿ ಸಾವಿರಾರು ಜನಗಳ ಸಾಕ್ಷೀಕರಣಕ್ಕೆ ಸಾಕ್ಷಿಯಾಗಿರುವುದು ನಿಜಕ್ಕೂ ಹೃದಯ ತುಂಬಿ ಬಂದಿದೆ. ಇಲ್ಲಿ ಕೂತ್ಕೊಂಡಿದ್ದಾಗ ನಾನು ಎಷ್ಟು ಸಹಜವಾಗಿ ಮಾತಾಡಕ್ಕಾಗುತ್ತೋ, ವರ್ಷಗಳಿಂದ ನನ್ನ ಕಚೇರಿ ಯಲಹಂಕದಲ್ಲಿ ಇದ್ರೂ ಸಹ ನನಗೆ ವಿಶ್ವಣ್ಣನವರ ಪರಿಚಯ ಆಗಿದ್ದು ಕೇವಲ 2.5 ವರ್ಷಗಳ ಹಿಂದೆ. ನನ್ನ ಸಹೋದರರಾದ ಅದ್ದಿಗಾನಹಳ್ಳಿಯ ಆನಂದಣ್ಣವರು ನನ್ನ ಕರ್ಕೊಂಡೋಗಿ ವಿಶ್ವಣ್ಣನ ಹತ್ರ ಬಿಟ್ಟರು. 15 ವರ್ಷಗಳಿಂದ ನಾನು ಅಲ್ಲಿ ನನ್ನ ಸಂಸ್ಥೆ ಕಟ್ಕೊಂಡು ನನ್ನ ಪಾಡಿಗೆ ನಾನು ಕೆಲಸ ಮಾಡ್ತಿದ್ರು ಸಹ ಯಾರ ಕಣ್ಣಿಗೂ ಕಾಣದಿರೋಂಗೆ ನನ್ನ ಪಾಡಿಗೆ ನಾನು ಕೆಲಸ ಮಾಡಿಕೊಂಡು ಯಾವತ್ತೂ ಯಾರಿಗೂ ಎಲ್ಲೂ ನನ್ನ ಬಗ್ಗೆ ಕಂಪ್ಲೇಂಟ್ ಹೋಗ್ದಿರಂಗೆ ನೋಡಿಕೊಂಡು ನನ್ನ ಜೀವನವನ್ನು ಕಟ್ಕೊಂಡು ಜೊತೆಗೆ ಅದರಲ್ಲೇ ಒಂದಷ್ಟು ಸಮಾಜ ಸೇವೆಯನ್ನು ಚಿಕ್ಕಬಳ್ಳಾಪುರ ಭಾಗದಲ್ಲಿ ಮಾಡಿಕೊಂಡು ಬರ್ತಾ ಇದ್ದೆ. ಈಗ 10 ಹಲವು ಕಾರ್ಯಕ್ರಮಗಳನ್ನ ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ನ ಅಡಿಯಲ್ಲಿ ನಾವೀಗಾಗಲೇ ಮಾಡಿದ್ದೀವಿ. ಚಿಕ್ಕಬಳ್ಳಾಪುರದ ಏನು ಇಡೀ ವಿಧಾನಸಭಾ ಕ್ಷೇತ್ರ ಅಷ್ಟೇ ಮಾತ್ರ ಅಲ್ಲ, ನನಗೆ ಹೆಮ್ಮೆ ಇದೆ. ಚಿಕ್ಕಬಳ್ಳಾಪುರ ಬಿಟ್ಟು ಬಾಗೇಪಲ್ಲಿಗೆ ಹೋಗ್ಲಿ, ಶಿಡ್ಲಘಟ್ಟಕ್ಕೆ ಹೋಗ್ಲಿ, ಗೌರಿಬಿದನೂರ್ಗೆ ಹೋಗ್ಲಿ, ಇವನ್ ದೇವನಹಳ್ಳಿಗೆ ಹೋಗ್ಲಿ, ನನ್ನ ಕರೆದು ನನ್ನ ಮಾತಾಡ್ತಾರೆ, ಸಂದೀಪ್ ರೆಡ್ಡಿ ಅವರು ಅಲ್ವಾ ನೀವು ಒಳ್ಳೆ ಕೆಲಸ ಮಾಡ್ತಿದ್ದೀರಾ, ಇದೇ ರೀತಿ ಮುಂದುವರಿಸಿ ಅಂತ ಹೇಳ್ತಾರೆ. ಆಗೆಲ್ಲ ನನಗನ್ಸುತ್ತೆ ನಾನು ಕರೆಕ್ಟ್ ಆದ ದಾರಿನಲ್ಲಿ ಹೋಗ್ತಾ ಇದ್ದೀನಿ. ಅದಕ್ಕೋಸ್ಕರನೇ ಜನ ನಂಗೆ ಗೊತ್ತಿಲ್ಲದೆ ಇದ್ರು ನಾನೇನೂ ಅಲ್ಲ, ಮೊದಲಿನಿಂದಾಗಿ ನಾನೇನೂ ಅಲ್ಲ, ನಾನೊಬ್ಬ ಗ್ರಾಮ ಪಂಚಾಯತಿ ಸದಸ್ಯನೂ ಅಲ್ಲ, ನನ್ನ ಕೈಯಲ್ಲಿ ಏನೂ ಅಧಿಕಾರ ಇಲ್ಲ, ನಾನು ಪ್ರತಿಯೊಬ್ಬ ವ್ಯಕ್ತಿಗೂ ಏನೋ ದೊಡ್ಡದು ಮಾಡೋ ಅಷ್ಟು ಆಗರ್ಭ ಶ್ರೀಮಂತನೂ ಅಲ್ಲ. ಆದರೂ ಸಹ ಜನ ಬಂದು ಪ್ರೀತಿಯಿಂದ ಮಾತಾಡಿ ನೀನು ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದೆಯಾ ಅಂತಂದಾಗ ನನಗನ್ಸುತ್ತೆ ನಾನು ಸರಿಯಾದ ದಾರಿನಲ್ಲಿ ಹೋಗ್ತಾ ಇದ್ದೀನಿ ಅಂತ ಒಂದು ಹೆಮ್ಮೆ ಅನ್ಸುತ್ತೆ, ಖುಷಿ ಅನ್ಸುತ್ತೆ. 10 ಹಲವು ಸರ್ಕಾರಿ ಶಾಲೆಗಳಿಗೆ ಜೊತೆಯಾಗಿ ನಿಂತಿದ್ದೀವಿ. 10 ಹಲವು ವೃದ್ಧರನ್ನ, ಮನೆ ಕಳ್ಕೊಂಡಂತಹ ವೃದ್ಧರನ್ನ, ನಿಶಕ್ತರನ್ನ ಗುರುತಿಸಿ ನಮ್ಮ ಕೈಲಾದಂತಹ ಒಂದು ಸಹಾಯವನ್ನ ನಾವು ಮಾಡೋದಕ್ಕೆ ಪ್ರಾರಂಭ ಮಾಡಿ 7-8 ವರ್ಷ ಆಯಿತು. ಎಲ್ಲರಿಗೂ ನಾನು ಯಾವುದೇ ಲಾಭದ ಯಾವುದೋ ರಾಜಕೀಯ ಉದ್ದೇಶ ಇಟ್ಕೊಂಡು ಚಿಕ್ಕಬಳ್ಳಾಪುರದ
ಮನೆ ಮಾತಾಗಿರ್ತಕ್ಕಂಥ ಸಂದೀಪ್ ರೆಡ್ಡಿ ಅವರು ನಿಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥದ್ದು ನಿಮ್ಮ ಸದೈವ. ನಮ್ಮ ಯಲಹಂಕದಲ್ಲಿ ಯಾರು ಇಂಥವ್ರಿಲ್ಲ ಇನ್ನು. ಇವತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಚಿಕ್ಕಬಳ್ಳಾಪುರದ ಹಿಂದೆ ನಮ್ಮ ಆನಂದ್ ಅಂತೇಳಿ ನನ್ನ ಮುಖಂಡ ಅವರು ಬಹಳ ಹಳೆ, ಒಂದ್ಸರಿ ನೀನು ಪರಿಚಯ ಮಾಡ್ತೀನಿ, ಅವ್ರು ಹೆಂಗನ ಮಾಡಿ ರಾಜಕೀಯಕ್ಕೆ ತರಬೇಕು ಅಂತಂದ್ರು. ಆಯ್ತು ಆನಂದು ಕರ್ಕೊಂಬ ಅಂತ ಹೇಳಿದ್ರು. ಅವಾಗ ಪರಿಚಯ ಆಗಿದ್ದು. ಅವಾಗ ಹೇಳಿದೆ, ಸಂದೀಪ್ ನಿನ್ನ ಬಗ್ಗೆ ಬಹಳ ಹೇಳ್ತಾವ್ರೆ, ನೀನು ಸೇವೆಯನ್ನು ಮಾಡೋದು ನೀನು ಇರೋವರೆಗೂ ಮಾಡ್ತೀಯ, ಆದರೆ ರಾಜಕಾರಣದಿಂದ ಮಾಡ್ತಕ್ಕಂಥ ಸೇವೆ ಕೂಡ ಬಹಳ ದೊಡ್ಡ ಸೇವೆನೇ ಅದು. ನೀನು ರಾಜಕಾರಣಕ್ಕೆ ಯಾಕೆ ಬರಬಾರ್ದು ಅಂತೇಳಿ ಅವರನ್ನ ರಾಜಕೀಯಕ್ಕೆ ಬರೋದಕ್ಕೆ ಪ್ರೇರೇಪಣೆ ಮಾಡಿದ್ದು ನಾನೇನೆ. ಸೊ ಮಾಡಿದ್ದಾದ್ಮೇಲೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ನಾಯಕನಾಗಿ ಗುರುತಿಸ್ಕೊಂಡು ಸಭಾ ಚುನಾವಣೆಯಲ್ಲಿ ನಿಮ್ಗೆ ಗೊತ್ತಿರ್ಬೋದು, ನಾವು ಯಲಹಂಕದಿಂದ ಟಿಕೆಟ್ ಕೇಳಿದ್ವಿ ಅಲೋಕ್ಗೆ, ಸಂಘಟನೆಯನ್ನು ಮಾಡಿದ್ವಿ. ಹೈಕಮಾಂಡ್ ಟಿಕೆಟ್ ಡಾಕ್ಟರ್ ಸುಧಾಕರ್ ಅವ್ರು ಕೊಟ್ಟರು. ಶಿರ್ಸಾ ವಹಿಸಿ ನಾವು ಕೆಲಸವನ್ನು ಮಾಡಿ ಯಲಹಂಕದಲ್ಲಿ 86,000 ಲೀಡ್ ಕೊಟ್ವಿ ನಾವು. 86,000. ಮುಂದಿನ ವರ್ಷ ಸುಧಾಕರ್ ಅವ್ರಿಗೆ ಕೊಟ್ಟರೆ ತಿರ್ಗ ಅವ್ರಿಗೆ ನಾವು ಕೆಲಸ ಮಾಡ್ತೀವಿ, ದೂಸರ ಮಾತಾಡೋದೇ ಇಲ್ಲ ನಾವು. ಹೈಕಮಾಂಡ್ ಏನು ತೀರ್ಮಾನ ತಗೊಂತದೋ NDA ಆ ತೀರ್ಮಾನಕ್ಕೆ ಬದ್ಧವಾಗಿ ನಾವು ಮತ್ತೆ ಸುಧಾಕರ್ ಮಾಡ್ತೀವಿ. ಸುಧಾಕರ್ ಅವರ ಅವಶ್ಯಕತೆ ದೇಶಕ್ಕಿದೆ. ಯಾಕೆಂದ್ರೆ ಇಲ್ಲಿ ಮಂತ್ರಿಗಳಾಗಿ ಕೆಲಸವನ್ನು ಮಾಡಿರ್ತಕ್ಕಂಥ ಅನುಭವ ನಮ್ಮ ದೇಶದ ಜನತೆಗೂ ಕೂಡ ಸಿಗಬೇಕು. ಮುಂದೆ ಅವರು ಮತ್ತೆ ಲೋಕಸಭಾ ಸದಸ್ಯರಾಗಿ ಅಲ್ಲಿ ಮಂತ್ರಿಯಾಗಿ ಕೇಂದ್ರದಲ್ಲಿ ಇಂಥ ಯುವಕರನ್ನ ಇಲ್ಲಿ ಬೆಳೆಸ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಈ ಧ್ವನಿ ವಿಧಾನಸೌಧದಲ್ಲಿ ಬರಬೇಕು. ಇನ್ನೂ 2.5 ವರ್ಷ ಸಮಯ ಐತೆ ವಿಧಾನಸಭೆ ಚುನಾವಣೆಗೆ. 2.5 ವರ್ಷಕ್ಕೆ ಬಂದೆ ಯಾರು ಇಷ್ಟು ಜನ ಸೇರಿ ಕಂಪ್ಲೀಟ್ ಮಾಡೋದು, ಊಟ ಹಾಕೋದು ಇವೆಲ್ಲ ಮಾಡಲ್ಲ. ಕೊನೆ 6 ತಿಂಗಳಿದ್ದಾಗ ಮಾಡ್ತಾರೆ. ಯಾಕಂದ್ರೆ 6 ತಿಂಗಳಿದ್ದಾಗೆ ಬಹಳ ಪ್ರೀತಿ ಉಕ್ಕೋದು ಜನಗಳ ಮೇಲೆ. ಅಣ್ಣ ಎಟ್లుండవనా బాగుండవనా అమ్మ ఎట్లుంది పెండ్లం ఎట్లుందండి అయ్యో పోయా పెండ్లం చచ్చిపోయి 3 ఏళ్ళైంది ಅಂತ ಸುಮ್ಮನೆ ಕೇಳೋದು, ಡೌಟ್ ಹೊಡಿಯೋದು. MLA ನಿಂತಿದೆ ನನ್ನ ಹತ್ರ ಹೇಳಿರ್ಲಿಲ್ಲ, ಇವತ್ತೇ ನೇರವಾಗಿ ಹೇಳಿರೋದು. ಹೌದು, ನೆಕ್ಸ್ಟ್ ಎಲೆಕ್ಷನ್ ನಿಲ್ಲುವಂತ ಆಸೆ ಇದೆ, ನನಗೆ ಅವಕಾಶ ಕೊಡ್ಲಿ ಅಂತ ನಿಮ್ಮನ್ನು ಕೇಳ್ಕೊಂತಾವ್ರೆ. ಇದಕ್ಕೆ ನಮ್ಮ ವರಿಷ್ಠ ತೀರ್ಮಾನ ತಗೋಬೇಕು. ಚಿಕ್ಕಬಳ್ಳಾಪುರದಲ್ಲಿ ಕ್ಯಾಂಡಿಡೇಟು ಅವ್ರ ಜನಪ್ರಿಯತೆ ಏನು ಎಲ್ಲ ಮಾಡ್ತಾರೆ. ಯಾಕಂದ್ರೆ ಈಗ ನೆಕ್ಸ್ಟು NDA ಅಲಯನ್ಸ್ ಹೋಗ್ತೀವಿ ನಾವು. ಈಗಾಗಲೇ ಘೋಷಣೆ ಮಾಡಿದ ರೀತಿಯಲ್ಲಿ JDS ಮತ್ತು BJP ಜೊತೆಯಲ್ಲಿ ನಾವು ಹೋಗ್ತೀವಿ. ಆ ಜೊತೆ ಹೋಗುವಂತ ಸಂದರ್ಭದಲ್ಲಿ ಜನ ನೀವ್ ಹೇಳ್ಬೇಕು ಯಾರು ಕ್ಯಾಂಡಿಡೇಟ್ ಆಗ್ಬೇಕು ಅಂತೇಳಿ. ನಾನು ಹೇಳೋದಲ್ಲ. ಸಂದೀಪ್ನವ್ರಿಬ್ರು ಚೆನ್ನಾಗವ್ರೆ. ಸಂದೀಪ್ನವ್ರ ಜೊತೆಗೆ ಜಮೀನು ಕೊಟ್ಟಿರ್ಬೇಕು MLAಗೆ, ಅದಕ್ಕೆ ಒಂದು ಚೀಟಿ ಪೀಸ್ ತಗೊಂಡ್ರ ಹೇಳೋರು ಬಹಳ ಜನ ಇರ್ತಾರೆ. ನೀವ್ ಹೇಳಿದ್ರೆ ಯಾರು ಇದು ಕೇಳಲ್ಲ. ಜನಗಳ ಅಪೇಕ್ಷೆ ಮೇರೆಗೆ ಇವತ್ತು ಆಗ್ಬೇಕು. ನೀವು ಜನಗಳು ಹಳ್ಳಿಯಲ್ಲಿ ಕೇಳಬೇಕು, ನಮ್ಗೆ ಇಂಥವ್ರು ಬೇಕು ಅಂತೇಳಿ. ರಾಜಕಾರಣ ಕೆಟ್ಟದ್ದಲ್ಲ, ರಾಜಕಾರಣಿಗಳು ಕೆಟ್ಟವರವ್ರೆ. ರಾಜಕಾರಣ ದೇಶದ ಚಿತ್ರವನ್ನು ಬದಲಾವಣೆ ಮಾಡ್ತಕ್ಕಂಥ ನಾಯಕತ್ವ ಇವತ್ತು ನರೇಂದ್ರ ಮೋದಿ ಅವರ ನಾಯಕತ್ವ. ಅಮೆರಿಕದ ಟ್ರಂಪು ಕೂಡ ಅಲ್ಲಾಡ್ತಾನೆ. 50% ಟ್ಯಾಕ್ಸ್ ಭಾರತಕ್ಕೆ. ಮೋದಿ ಅವ್ರು ಏನಾದ್ರು ಮಾತಾಡಿದ್ರ? ಏನೂ ಮಾತಾಡಲಿಲ್ಲ. ಯುರೋಪ್ ಕಂಟ್ರಿಗಳ ಜೊತೆ ಒಪ್ಪಂದ ಮಾಡ್ಕೊಂಡ್ಬಿಟ್ಟು ಸೈಲೆಂಟ್ ಆಗಿ ಬೇಡ ಬಿಡ ಅಂತ. ಯಾರೋ ದುಡ್ಡು ಮಾಡ್ಕೊಂಡ್ಬಂದು ಎಲೆಕ್ಷನ್ ದಿನ ಮಾತ್ರ ಖರ್ಚು ಮಾಡಿದ್ರೆ ಆ 1 ತಿಂಗಳು ಅಷ್ಟೇ ನೀವು ಸುಖ ಪಡೋವಂಥದ್ದು. ಇನ್ನು 5 ವರ್ಷ ನೀವು ಕಷ್ಟವನ್ನು ಅನುಭವಿಸ್ಬೇಕಾಗ್ತದೆ. ನಾನು ಕೂಡ ಇಂಥ ಒಬ್ಬ ಯುವಕರಿಗೆ ಖಂಡಿತವಾಗಿ ಕೂಡ ನಮ್ಮ ಲೋಕಸಭಾ ಸದಸ್ಯರ ಜೊತೆಯಲ್ಲೂ ಮಾತಾಡ್ತೀನಿ, ನಮ್ಮ ಜಿಲ್ಲಾ ಅಧ್ಯಕ್ಷರ ಜೊತೆಯಲ್ಲೂ ಮಾತಾಡ್ತೀನಿ. ಯಾಕಂದ್ರೆ ಅವರೆಲ್ಲ ಆಶೀರ್ವಾದ ಬೇಕಾಗ್ತದೆ. ನಮ್ಮ JDS ವರಿಷ್ಠರ ಜೊತೆಯಲ್ಲೂ ಮಾತಾಡ್ತೀನಿ. ಇಂಥ ಯುವಕರನ್ನ ಬೆಳೆಸಿ ಮುಂದೆ ನಮ್ಮ ಜೊತೆಯಲ್ಲಿ ವಿಧಾನಸೌಧಗೆ ಕಳಿಸುವಂಥ ಕೆಲಸವನ್ನ ಮಾಡಲಿ ಅಂತ ಹೇಳಿ, ಯಾಕಂದ್ರೆ ಹೈಕಮಾಂಡ್ ತೀರ್ಮಾನ ಅದು ನಾನು ಏನು ಹೇಳಿದ್ರು ಕೂಡ ಆಗಲಿ ಅಂತಕ್ಕಂಥ ನನ್ನ ಒಂದು ಭರವಸೆಯನ್ನು ಕೊಟ್ಟು ಗ್ರ್ಯಾಂಡ್ ನಮ್ಮ ವಾರ್ಡ್ಗಳಿಗೆ ನಮ್ಮ ಸಿಬ್ಬಂದಿಗಳು ಒಂದು ಹಲ್ಲೆ ನೀಡಿ ನಿಮ್ಗೆ ಒಂದು ಬ್ಯಾಗ್ ಮತ್ತು ಬೆಡ್ಶೀಟ್ ನೀಡಿ. ನಿಂತ್ಕೊಳ್ಳಿ ಸರ್ ಸ್ವಲ್ಪ ಹಾಗೆ. ಸರ್ ವತಿಯಿಂದ ಆಯೋಜನೆ ಮಾಡಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮದ ಮೆರುಗನ್ನು ತಂದಿರತಕ್ಕಂಥ ಯಲಹಂಕ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿ ಹರಿಕಾರರು, ಸೋಲಿಲ್ಲದ ಸರದಾರರು ಆಗಿರತಕ್ಕಂಥ ಶ್ರೀಯುತ SV ಲೋಕೇಶ್ ವಿಶ್ವನಾಥ್ ಅವರಿಗೆ ನಮ್ಮ